ಸಾಯೋವರೆಗೂ ಒಂದೇ ಹೆಸರು ಹೇಳೋದು, ಜೈ ಡಿ ಬಾಸ್. ಅವ್ರು ಮಾಡ್ತಾ ಇರೋ ತಪ್ಪಿಗೆ ಹೋಗೋರೆ ಮತ್ತೆ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಐತೆ. ಮತ್ತೆ ಪ್ರಾಣಿ ಪಕ್ಷಿಗಳನ್ನ ತುಂಬಾ ಕೇರ್ ಮಾಡ್ತಾರಲ್ಲ, ಅದು ತುಂಬಾ ಇಷ್ಟ. ಪಾಪ ಅವ್ರಿಗೆ ಹಂಗ ಆಗಿರೋದ್ರಿಂದಾನೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ತೆಗ್ದಿದಾರೇನೋ. ಅಭಿಮಾನಿಗಳು ಯಾವತ್ತಿದ್ರು ನಾವು ಡಿ ಬಾಸ್ ಅವ್ರನ್ನ ನಾವು ದೇವ್ರ ತಾನೇ ನೋಡೋದು. ಹೆಂಡತಿ ಪ್ರೆಗ್ನೆಂಟ್ ಆದ್ರು ಅಂದ್ಬಿಟ್ಟು ಸೊ ಅವರಲ್ಲಿ ಎಮೋಷನಲ್ ಸೀನ್ ತೋರ್ಸ್ಬಿಟ್ರು, ಅದಕ್ಕೆ ಅದೆಲ್ಲ ಮುಚ್ಚೋಗ್ಬಿಡ್ತು. ಅವ್ರ ಒಳಗಡೆ ಇದ್ರು ಓಡುತ್ತೆ, ಈಚೆ ಕಡೆ ಇದ್ರು ಓಡುತ್ತೆ. ಕೆಲವ್ರು ಅಂದಿದ ತಕ್ಷಣ ಅದೇನು ಆಗಲ್ಲ. ಫ್ಯಾನ್ಸೇ ಆಗಿರ್ತಾರೆ. ಫ್ಯಾನ್ಸ್ ಯಾರನ್ನು ಬಿಟ್ಕೊಡಕ್ ಇಷ್ಟ ಪಡಲ್ಲ ಅಂತ ನಾನು ಅನ್ಕೋತೀನಿ. ಯಾವತ್ತಿದ್ರು ನಾವು ಡಿ ಬಾಸ್ ಅಭಿಮಾನಿಗಳೇ. ಈಗ ನಿಮ್ ಇಷ್ಟವಾದ ಹೀರೋ ಯಾರು ಕನ್ನಡ ಇಂಡಸ್ಟ್ರಿಲಿ? ಡಿ ಬಾಸ್. ಡಿ ಬಾಸ್ ಸೂಪರ್. ಯಾಕೆ ಅವರೇ ಇಷ್ಟ? ಅವರು ರೈತರಿಗೆಲ್ಲ ಸಹಾಯ ಮಾಡ್ತಾರೆ, ಮತ್ತೆ ಗೋಶಾಲೆಗಳೆಲ್ಲ ತಗ್ತವ್ರೆ. ನಾವು ರೈತರ ಮಕ್ಕಳಲ್ವಾ, ಅದಕ್ಕೆ. ಓಕೆ, ಈಗ ಅವ್ರು ನಮ್ ಜೊತೆಗಿಲ್ಲ ಅಂದ್ರೆ ಜೈಲಲ್ಲಿ ಇದ್ದಾರೆ. ಏನಿಲ್ಲ, ಅವ್ರು ಮಾಡ್ತಾ ಇರೋ ತಪ್ಪಿಗೆ ಹೋಗೋರೆ ಮತ್ತೆ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಐತೆ. ಬರ್ತಾರೆ, ಏನಾದ್ರು ಮಾಡ್ಕೊಳ್ಳಿ, ಏನಾದ್ರು ತೊಳ್ಕೊಳ್ಳಿ. ಅವ್ರು ತಪ್ಪು ಮಾಡ್ಲಿಲ್ಲ ಅಂತ ನಮ್ಗೆಲ್ಲ ನಂಬಿಕೆ ಐತೆ, ಅವ್ರು ಮಾಡಿರಲ್ಲ ಅಂತ. ಅವರು ಹೆಂಡತಿ ಪ್ರೆಗ್ನೆಂಟ್ ಆದ್ರು ಅಂದ್ಬಿಟ್ಟು ಸೊ ಅವರಲ್ಲಿ ಎಮೋಷನಲ್ ಸೀನ್ ತೋರ್ಸ್ಬಿಟ್ರು, ಅದಕ್ಕೆ ಅದೆಲ್ಲ ಮುಚ್ಚೋಗ್ಬಿಡ್ತು. ಇವಾಗ ಬರೀ ಡಿ ಬಾಸ್ ಮಾತ್ರ ತೋರಿಸ್ತಾರೆ. ಮತ್ತೆ ಇನ್ನೊಂದು, ಈಗ ಡೆವಿಲ್ ಸಾಂಗ್ ಬಂತು, ಚೆನ್ನಾಗಿ ವೈರಲ್ ಆಯ್ತು. ಅದ್ರ ಬಗ್ಗೆ ಏನ್ ಅನ್ಸ್ತು? ಸಾಂಗ್ ನೋಡಿ ನಿಮ್ಗೆ ಏನ್ ಅನ್ಸ್ತು? ಫುಲ್ ಚಿಂದಿಯಾಗಿತ್ತು, ಇದ್ರೆ ನೆಮ್ಮದಿಯಾಗೆ ಇರ್ಬೇಕು ಅಂತ ಅನ್ನಿಸ್ತು. ಓಕೆ, ಡೆವಿಲ್ ಮೂವಿ ಬಂದ್ಮೇಲೆ ಅದ ಯಾವ ತರ ಓಡುತ್ತೆ ಅಂತೀರಾ? ಓಡುತ್ತೆ ತುಂಬಾ. ಅವ್ರ ಒಳಗಡೆ ಇದ್ರು ಓಡುತ್ತೆ, ಈಚೆ ಕಡೆ ಇದ್ರು ಓಡುತ್ತೆ. ಫುಲ್ ಹಿಟ್ ಆಗಿದೆ ಅಂತ. ಈಗ ಮತ್ತೆ ಇನ್ನೊಂದು, ದರ್ಶನ್ ಸರ್ ಜೈಲ್ ಹೋದ್ಮೇಲೆ ಅಭಿಮಾನಿಗಳು ಕಮ್ಮಿ ಆಗ್ತಿದ್ದಾರೆ, ಮೂವಿ ಓಡಲ್ಲ, ಫ್ಲಾಪ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ಲಾಪ್ ಆಗಕ್ ಚಾನ್ಸೇ ಇಲ್ಲ. ಇವಾಗ ಅವ್ರು ಕೈದಿ ನಂಬರ್ದೆ ಮಕ್ಳಿಗೆಲ್ಲ ಫೋಟೋ ಶೂಟ್ ಮಾಡಿಸ್ತವ್ರೆ, ಕೈದಿಗಳ ನಂಬರ್ ಹಾಕ್ಬಿಟ್ಟೆಲ್ಲ. ಇನ್ನು ಬಾಸ್ ಕ್ರೇಜ್ ಎಲ್ಲಿ ನಿಲ್ಲುತ್ತೆ? ಯಾವತ್ತೂ ಕಮ್ಮಿ ಆಗಲ್ಲ. ಯಾವತ್ತಿದ್ರು ನಾವು ಡಿ ಬಾಸ್ ಅಭಿಮಾನಿಗಳೇ. ಅವ್ರ ಒಳಗಡೆ ಇದ್ರು ಅಷ್ಟೇ, ಈಚೆ ಕಡೆ ಇದ್ರು ಅಷ್ಟೇ. ಅಭಿಮಾನಿಗಳು ಯಾವತ್ತಿದ್ರು ನಾವು ಡಿ ಬಾಸ್ ಅವ್ರನ್ನ ನಾವು ದೇವ್ರ ತಾನೇ ನೋಡೋದು. ನಾವು ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ಳೋದೊಂದೇ, ಆದಷ್ಟು ಬೇಗ ನಮ್ ಬಾಸ್ ಆಚೆ ಬರ್ಲಿ. ಯಾವತ್ತಿದ್ರು ಅವ್ರು ಒಳ್ಳೆಯವರ ಕೆಟ್ಟವ್ರ ಅದಂತೂ ನಾವು ನೋಡಲ್ಲ. ಅಭಿಮಾನ ಅನ್ನೋದು ನಮ್ಗೆ ಇಲ್ಲಿಂದ ಚಿಕ್ಕ ಇಷ್ಟದಿಂದ ಬಂದ್ಬಿಟ್ಟಿದೆ. ಬಾಸ್ಗೋಸ್ಕರ ಏನೇ ಆಗ್ಲಿ, ಏನೇ ಮಾಡ್ಲಿ, ಯಾರು ಏನ್ ಬೇಕಾದ್ರೂ ಎಷ್ಟಾರು ಬೇಕಾದ್ರೂ ಮಾತಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ಇವತ್ತವರೆಗೂ ಸಾಯೋವರೆಗೂ ಒಂದೇ ಹೆಸರು ಹೇಳೋದು, ಜೈ ಡಿ ಬಾಸ್. ಯಾಕೆ ಮೇಡಮ್ ಡಿ ಬಾಸ್ ಇಷ್ಟ? ನನಗೆ ಬುದ್ಧಿ ಬಂದಾಗಿಂದ ನಾನು ಫ್ಯಾನ್ ಅಂತ, ಮತ್ತೆ ನನಗೆ ಇಷ್ಟ ಅಂತ ಆಗಿದ್ದು ನನಗೆ ದರ್ಶನ್ ಸರ್. ಪಿಕ್ಚರ್ ನೋಡ್ಬೇಕಾದ್ರೆ ಅವ್ರಿಗೆ ಯಾರಾದ್ರೂ ಹೊಡಿತಿದ್ರೆ ಅದ್ ನನಗೆ ಫೀಲ್ ಆಗ್ತಿರುತ್ತೆ. ನಂಗೆ ಸಾಕು, ಬಿಟ್ಬಿಡಿ, ಎದ್ದೆ ಹೊಡೀರಿ ಅನ್ನೋ ತರ. ಸೊ ನಂಗೆ ಅಷ್ಟು ಇಷ್ಟ ದರ್ಶನ್. ದರ್ಶನ್ ಸರ್ ಗುಣಗಳಲ್ಲಿ ಯಾವ ಗುಣಗಳಂದ್ರೆ ನಿಮ್ಗೆ ಇಷ್ಟ? ಸರ್ ನನಗೆ ಅವರು ನನ್ನ ಪ್ರಕಾರ ಅಭಿಮಾನಿಗಳನ್ನ ತುಂಬಾ ಪ್ರೀತಿಸ್ತಾರೆ ಅಂತ ಅನ್ಸುತ್ತೆ. ಸೊ ಆ ಒಂದು ಗುಣ ತುಂಬಾ ಇಷ್ಟ. ಮತ್ತೆ ಪ್ರಾಣಿ ಪಕ್ಷಿಗಳನ್ನ ತುಂಬಾ ಕೇರ್ ಮಾಡ್ತಾರಲ್ಲ, ಅದು ತುಂಬಾ ಇಷ್ಟ. ಮೇಡಮ್ ನಿಮ್ಮ ಹೆಸರು? ಕಾವ್ಯ KN. ಕಾವ್ಯ. ಯಾವ ನಿಮ್ದು? ಕನಕನಗರ. ನಿಮ್ಮ ಹೆಸರು? ಗಾನಶ್ರೀ. ಯಾವ ನಿಮ್ದು? ನಮ್ದು ಮರ್ಸೆ. ಓಕೆ, ಕರ್ನಾಟಕದ ನಂಬರ್ 1 ಫ್ಯಾನ್ ಫಾಲೋಯಿಂಗ್ ಹೊಂದಿರೋ ಆಕ್ಟರ್ ಅಂದ್ರೆ ಯಾರು? ದರ್ಶನ್. ದರ್ಶನ್ ಸರ್. ಓಕೆ, ಈಗ ದರ್ಶನ್ ಸರ್ಗೆ ಅದೇ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲ್ಗೆ ಹೋದ್ರು, ಆ ಕ್ಷಣ ಏನ್ ಅನ್ನಿಸ್ತು ನಿಮ್ಗೆ? ದರ್ಶನ್ ಸರ್ ಮಾಡಿದ್ದು ತಪ್ಪು ಅಂತ ಅನ್ಸ್ತು. ಕ್ಷಮೆ ಅಲ್ಲಿ ಕೊಡಲ್ಲ ಅಂತ ಅನ್ಸುತ್ತೆ ಕೋರ್ಟ್ ಅಲ್ಲಿ. ಬಟ್ ನಮ್ಮದೇನು ಅಂತಂದ್ರೆ ಬರ್ಬೇಕು, ಮತ್ತೆ ಇಂಡಸ್ಟ್ರಿಗೆ ಇಳಿಬೇಕು, ಮೂವೀಸ್ ಎಲ್ಲ ಚೆನ್ನಾಗ್ ಮಾಡ್ಬೇಕು ಅಂತ. ಅಂದ್ರೆ ತುಂಬಾ ಜನ ಫ್ಯಾನ್ಸ್ ಇದಾರೆ, ಅವರಿಗೆಲ್ಲ ನಂಬಿಕೆ ಉಳಿಸ್ಕೋಬೇಕು ಅಂತ ಅಷ್ಟೇ. ಓಕೆ, ಅದೇ ಕ್ವಶನ್ ನೀವೇನ್ ಹೇಳ್ತೀರಾ? ತುಂಬಾ ಬೇಜಾರಾಯ್ತು ಅವ್ರು ಹೋಗಿದ್ದು. ಮತ್ತೆ ವಾಪಸ್ ಬರ್ಬೇಕು. ದರ್ಶನ್ ಸರ್ದು ಡೆವಿಲ್ ಮೂವಿದು ಸಾಂಗ್ ರಿಲೀಸ್ ಆಯ್ತು, ಇದ್ರೆ ನೆಮ್ಮದಿ ಆಗಿರ್ಬೇಕು. ಅದು ನೋಡಿದ್ರ ಏನ್ ಅನ್ನಿಸ್ತು ನೋಡಿದ್ಮೇಲೆ? ಏನ್ ಅನ್ಸ್ತು ಅಂತಂದ್ರೆ ಪಾಪ ಅವ್ರಿಗೆ ಹಂಗ ಆಗಿರೋದ್ರಿಂದಾನೇ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ತೆಗ್ದಿದಾರೇನೋ, ಅಂದ್ರೆ ಅದೊಂದು ಕಾನ್ಸೆಪ್ಟ್ ಹಾಕಿದಾರೇನೋ ಅಂತ ಅನ್ಸ್ತು. ಚೆನ್ನಾಗಿದೆ ಅನ್ನಿಸ್ತು. ಈಗ ಮತ್ತೆ ಇನ್ನೊಂದು, ದರ್ಶನ್ ಸರ್ ಜೈಲ್ ಒಳಗಡೆ ಇರೋದ್ರಿಂದ ಡೆವಿಲ್ ಮೂವಿ ರಿಲೀಸ್ ಆಗ್ತಿದೆ, ಅದು ವೈರಲ್ ಆಗಲ್ಲ, ಅಂದ್ರೆ ಹಿಟ್ ಆಗಲ್ಲ, ಫ್ಲಾಪ್ ಆಗುತ್ತೆ ಅಂತ ಕೆಲವ್ರು ಮಾತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕೆಲವ್ರು ಅಂದಿದ ತಕ್ಷಣ ಅದೇನು ಆಗಲ್ಲ. ಫ್ಯಾನ್ಸೇ ಆಗಿರ್ತಾರೆ. ಮತ್ತೆ ಅವ್ರ ಫ್ಯಾನ್ಸ್ ಯಾರನ್ನು ಬಿಟ್ಕೊಡಕ್ ಇಷ್ಟ ಪಡಲ್ಲ ಅಂತ ನಾನು ಅನ್ಕೋತೀನಿ. ಆದ್ರೂ ಈ ಜನಗಳು ಏನಂತಂದ್ರೆ, ಒಂದು ಎಷ್ಟೇ ಅವರು ಕಷ್ಟಪಟ್ಟು ಮೇಲ್ ಬಂದಿರೋದನ್ನ ಯಾರು ನೋಡಲ್ಲ. ಅದೇಗೆ ಅಂತ ಅಂದ್ರೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ಆಗಿ ಏನ್ ತಪ್ಪು ಮಾಡಿರ್ತಾರೋ ಅದೇ ಎಲ್ಲಾರ್ ಕಣ್ಣಿಗೂ ಕಾಣಿಸೋ ಅಂತದ್ದು. ಸೊ ಅದೊಂದ್ ಹಿಡ್ಕೊಂಡು ಅವ್ರನ್ನ ಆಟ ಆಡ್ಸೋದು ತುಂಬಾ ಕಷ್ಟ, ಮತ್ತೆ ತಪ್ಪು ಅಂತ ಅನ್ಸುತ್ತೆ ಒಂದ್ ಕಡೆ. ಇನ್ನೊಂದ್ ಕಡೆ ಅವ್ರು ಮಾಡಿದ್ದು ತಪ್ಪು ಅಂತ ಅನ್ಸುತ್ತೆ. ಬಟ್ ಎರಡು ಕಡೆನು ಹೇಳೋದಿಕ್ ತುಂಬಾ ಕಷ್ಟ ಆಗುತ್ತೆ. ಆದ್ರೂನು
ಅವ್ರು ಬಂದ್ರೇನೆ ಒಳ್ಳೇದ. ಧನ್ವೀರ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ದರ್ಶನ್ ಸರ್ ಜೊತೆಗೆ ನಿಂತಿರೋದು ಅಂದ್ರೆ ಧನ್ವೀರ್ ಒಬ್ರೆ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಅವ್ರು ಯಾವಾಗ್ಲೂ ಹೀಗೇನೆ ಸಪೋರ್ಟಿವ್ ಆಗಿ ಮತ್ತೆ ಫ್ರೆಂಡ್ಶಿಪ್ ನ ಯಾವಾಗ್ಲೂ ನಂಬಿಕೆಯಿಂದ ಉಳಿಸ್ಕೊಂಡು ಹೋಗ್ಬೇಕು ಧನ್ವೀರ್ ಸರ್. ಮತ್ತೆ ಅವ್ರ ಫ್ರೆಂಡ್ಶಿಪ್ ಯಾವಾಗ್ಲೂ ಹೀಗೆ ಇರಬೇಕು, ಯಾವತ್ತೂ ಕಟ್ ಆಗ್ಬಾರ್ದು. ಅದು ಎಷ್ಟೇ ಅವ್ರಿಗೆ ಕಷ್ಟ ಬಂದ್ರು ಸರಿನೇ, ಇವ್ರು ಕಷ್ಟ ಬಂದ್ರು ಸರಿನೇ. ಇವ್ರು ಇವಾಗ ಮತ್ತೆ ಅವರು ಧನ್ವೀರ್ ಸರ್ ಕರ್ಕೊಂಡ್ ಬಂದಿದ್ರು, ಆದ್ರೂನು ಮತ್ತೆ ಅವರು ಏನೋ ಆಗಿರೋದ್ರಿಂದ ಮತ್ತೆ ಒಳಗಡೆ ಹೋಗಿರೋದ್ರಿಂದ ಧನ್ವೀರ್ ಸರ್ ಅವ್ರನ್ನ ಬಿಡಬಾರ್ದು ಅಂತ ಅನ್ಕೋತೀನಿ.